ಸ್ನೇಹಿತರೆ, ನಾನು ನಿಮ್ಮ ಅನಂತ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ನಮ್ಮ ಹಕ್ಕು ಟಿವಿ. ಸ್ನೇಹಿತರೆ, ನಮ್ಮ ವೀಕ್ಷಕರೇ ಹಾಗೂ ದೇವರುಗಳೇ, ನಿಮಗೆಲ್ಲ ವಿಷಯ ಹೇಳೋದೇನಂದ್ರೆ, ಜನಕ್ಕೆ ತುಂಬಾ ಚಿಂತೆ ಕಾಡ್ತಾ ಇದೆ. ಏನಂದ್ರೆ ಈ ಬಂಗಾರದ ಚಿಂತೆ ಅಂತೇಳಿ. ಈ ಬಂಗಾರ ರೇಟು 2 ದಿನ, 3 ದಿನ, 4 ದಿವಸದಿಂದ ಏನು ಇಳಿಮುಖ ಕಾಣ್ತಾ ಇದೆ. ಮತ್ತಷ್ಟು ಇಳಿಕೆ ಆಗತ್ತಾ, 7,000 ರೂಪಾಯಿ ಬರುತ್ತೆ, 2,000 ರೂಪಾಯಿ ಬರುತ್ತೆ ಅಂತೇಳಿ ಜನ ತುಂಬಾ ನೋಡ್ತಿದ್ದಾರೆ. ಬಟ್ ಇಲ್ಲ ಸ್ನೇಹಿತರೆ, ಮೂಲಾಧಾರಕ್ಕಿಂತ ಅಂದ್ರೆ ಈಗ ನಾನೇನ್ ಹೇಳ್ತಾ ಇದ್ದೀನಿ, ಇದು ಬರೀ ಎಜುಕೇಶನ್ ಪರ್ಪಸ್ಗೆ ಇಲ್ಲ, ನನ್ನ ಸಾಮಾನ್ಯ ತಿಳುವಳಿಕೆ ಅಂತ ಹೇಳಿ ನೀವು ತಿಳ್ಕೊಂಡು ಭಾವಿಸ್ಬೋದು. ಬಟ್ ಯಾವುದೋ ಇದನ್ನ ಖರೀದಿ ಮಾಡ್ಲಿಕ್ಕೆ ಹಾಗೂ ನಿಮ್ಮ ಮಾರ್ಲಿಕ್ಕೆ ಉತ್ತೇಜನ ನೀಡುವಂತ ವಿಡಿಯೋ ಅಲ್ಲ ಇದು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ನೀವು ಇದನ್ನ ಬರೀ ಒಂದು ತಿಳುವಳಿಕೆ, ಸಾಮಾನ್ಯ ಜ್ಞಾನಕ್ಕಾಗಿ ನೋಡ್ಬೋದು ಅಷ್ಟೇ. ನಾನು ಹೇಳೋದೇನಂದ್ರೆ, ಬಂಗಾರದ ರೇಟು ತುಂಬಾ ಕೆಳಮಟ್ಟಕ್ಕೇನು ಖುಷಿಯಲ್ಲ. ಈಗ ಏನಿದೆ ಬಂಗಾರದ ರೇಟು 14,500 ರೂಪಾಯಿ, 14,500, 700 ರೂಪಾಯಿ, 999ಗೆ ತೋರಿಸ್ತಾ ಇದೆ. ಆ ಬಂಗಾರ ನಿಮ್ಗೆ ಇಲ್ಲಿ ಏನ್ ಕುಸಿಬಹುದು ಅಂತ ಹೇಳಿದ್ರೆ, ನೀವು ಕೇಳಿದ್ರೆ 1,35,000, 1,40,000 ತನಕ ಬರ್ಬೋದು. ಅದಕ್ಕಿಂತ ಕೆಳಗಡೆ ಏನ್ ಬರೋದಿಲ್ಲ. ಈ ತರ ನಿಮ್ಗೆ ತುಂಬಾ ಕೆಳಮಟ್ಟ ಅಂದ್ರೆ ಇದು ಏನು 4 ತಿಂಗಳಿಂದ 6 ತಿಂಗಳಿಂದ ಮೂಲ ದರ ಅಂತ ನಾವ್ ಏನಂತೀವಿ, ಮೊದಲು ಏನಿತ್ತು ಬೆಲೆ, ಆ ಬೆಲೆ ಬರ್ಬೋದು. ಅದಕ್ಕಿಂತ ಕೆಳಗೆ ಏನ್ ಬರೋದಿಲ್ಲ. ಮತ್ ಇನ್ನೊಂದು ಜನರಿಗೆ ಏನು ಇದೆ ಅಂದ್ರೆ, ಅಯ್ಯೋ ಇಂಡಿಯನ್ ಗೌರ್ಮೆಂಟ್ ಇಂದ ಬಜೆಟ್ ಬರ್ತಾ ಇದೆ, ಗೋಲ್ಡ್ ರೇಟ್ ಅಲ್ಲಿ ತುಂಬಾ ಕಡಿಮೆ ಮಾಡ್ತಿರ್ತಾರೆ, ತುಂಬಾ ಕೆಳಗೆ ಬಂದ್ಬಿಡುತ್ತೆ ಗೋಲ್ಡ್ ರೇಟ್ ಅಂತ ಯೋಚನೆ ಮಾಡ್ತಾರೆ. ಇಲ್ಲ ಸ್ನೇಹಿತರೆ, ಇದು ಗೋಲ್ಡ್ ಕಡಿಮೆ ಮಾಡುವಂಥದ್ದು ಹಾಗೂ ಜಾಸ್ತಿ ಮಾಡುವಂಥದ್ದು ನಮ್ಮ ಕೇಂದ್ರ ಸರ್ಕಾರ ಆಗಲಿ, ಈ ಭಾರತ ಸರ್ಕಾರ ಆಗಲಿ ಯಾವುದೇ ರೀತಿಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವರು ಇಂಪೋರ್ಟ್ ಡ್ಯೂಟಿ ಮತ್ತೆ ಇಂಪೋರ್ಟ್ ಟ್ಯಾಕ್ಸ್ ಅಂತ ಹೇಳಿ ಏನಿರುತ್ತೆ, ಅದನ್ನ ಹೆಚ್ಚು ಕಡಿಮೆ ಮಾಡ್ಬೋದು. ಬಿಟ್ರೆ ಚಿನ್ನ ಅನ್ನೋದು ಹೊರಗಡೆ ಕಂಟ್ರಿಯಲ್ಲಿ ತರಬೇಕು ನಾವು. ಹೊರಗಡೆ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರುತ್ತೆ ಅಂದ್ರೆ, ಹೊರಗಡೆ ಅಂದ್ರೆ ಈ ಅಮೆರಿಕದ ಮಾರ್ಕೆಟ್ ಅಲ್ಲಿ ಏನು ದರ ನಿಗದಿ ಆಗುತ್ತೆ, ಬ್ರಿಟನ್ ಅಲ್ಲಿ, ಏಷ್ಯಾ ಕಂಟ್ರಿಯಲ್ಲಿ, ಸೌತ್ ಆಫ್ರಿಕಾದಲ್ಲಿ ಈಗ ಏನ್ ಗೋಲ್ಡ್ ಉತ್ಪಾದನೆ ಮಾಡ್ತಾರೆ, ಅಲ್ಲಿ ಏನ್ ರೇಟ್ ನಿಗದಿ ಆಗುತ್ತೆ, ಆ ರೇಟ್ ಇಲ್ಲಿ ಇಂಡಿಯಾಕ್ಕೆ ಗೊತ್ತು ಬರುತ್ತೆ. ಬಿಟ್ರೆ ಇಲ್ಲಿ ಇಂಡಿಯಾದಿಂದ ಏನು ರೇಟ್ ನಿಗದಿ ಮಾಡಿ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದಲ್ಲ. ಯಾಕಂದ್ರೆ ಕೆಲವರು ಜನ ತುಂಬಾ ಹೇಳ್ತಾರೆ, ಅಯ್ಯೋ ಮೋದಿ ಸರ್ಕಾರ ತುಂಬಾ ರೇಟ್ ಜಾಸ್ತಿ ಮಾಡ್ಬಿಟ್ರು, ಮೋದಿ ಸರ್ಕಾರ ಬಂದ್ಮೇಲೆ ರೇಟ್ ಜಾಸ್ತಿ ಆಗೋಯ್ತು. ಇದೆಲ್ಲ ಅಲ್ಲ. ಯಾಕಂದ್ರೆ ನಮ್ಮ ಭಾರತ ಸರ್ಕಾರದ ಕೈಲಿ ಏನಿಲ್ಲ. ಇದು ಒಂದು ಏಷ್ಯಾ ಅಂದ್ರೆ ವರ್ಲ್ಡ್ ಮಾರ್ಕೆಟ್. ಇದು ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಏನ್ ಗೋಲ್ಡ್ ರೇಟ್ ಫಿಕ್ಸ್ ಆಗತ್ತೆ, ಅದೇ ದರ ವರ್ಲ್ಡ್ ಅಲ್ಲಿ ಎಷ್ಟು ಕಂಟ್ರಿಗಳಿದಾವೆ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಇದು ಯಾರೋ ಒಬ್ರು ಮಾಡೋದಲ್ಲ. ಇದು ಅಂದ್ರೆ ಕೆಲವ್ರು ಮಾಡ್ತಾರೆ. ಈಗ 1979